ಹೆಂಡತಿ ಇವನ್ ನಾನು ಕೂಡ ಒಬ್ಬ ಜೀವಾವಧಿ ಶಿಕ್ಷೆ ಆದ ನಾನೊಬ್ಬ ಕಲಾವಿದ. ನನಗೂ 2003ರಲ್ಲಿ ಜೀವಾವಧಿ ಶಿಕ್ಷೆ ಆಗಿತ್ತು. ಜನವರಿ 3ನೇ ತಾರೀಕು. ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪೀಕಲ್ಲಿದ್ದೆ. 95ಕ್ಕೆ ಬಂದಿದ್ದೆ. ಈ ಕೇಸ್ ಬಂದು 92ರಲ್ಲಾಗಿತ್ತು. ನಿಮಗೆ ಹೇಳಿದ್ರೆ 32 ವರ್ಷದ ಹಿಂದಿನ ಒಂದು ಕೇಸಿನಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಅದು ಕೇಸ್ಗಳು ಮುಂದೆ ಹೋಗ್ತಾ 2003ರಲ್ಲಿ ಹೈಕೋರ್ಟ್ ಇದಕ್ಕೆ ಬಂತು. ಅಲ್ಲಿ ಶಿಕ್ಷೆ ಆಗೋಯಿತು ಸೆಷನ್ ಕೋರ್ಟಲ್ಲಿ ಉಡುಪಿಯಲ್ಲಿ. ಸೊ ಅಲ್ಲಿಂದ ನಾನು ಅದೇ ಸೇಮ್ ಪರಪ್ಪನಗರದಲ್ಲಿ ನಾನು ಬಿಳಿ ಬಟ್ಟೆ ಹಾಕಿ ಅಪರಾಧಿಯಾಗಿಯೇ ನಾನು ಅಲ್ಲಿ ದಿನ ಕಳೆದಿದ್ದೆ. ಅಪರಾಧಿ ಆದಾಗ ನಾವು ನಮ್ಮ ಹತ್ರ ಏನೂ ಇಲ್ಲ, ನಮಗೆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕಸ್ಕೊಂಡಾಗೆ. ಆರೋಪಿಗಳಿಗೆ ಆ ಥರ ಇರೋದಿಲ್ಲ. ಅವರಿಗೆ ಜಡ್ಜ್ ಕೇಳ್ತಾರೆ, ಅವ್ರನ್ನ ಕರ್ಕೊಂಡೋದಾಗ ಏನಾದರೂ ತೊಂದರೆ ಆಯಿತಾ. ಈಗ 2 ನಮ್ಮ ಜೈಲ್ ಟಾಕ್ ಇದೆ. ಒಬ್ಬರು ಜಡ್ಜ್ ಮಕ್ಕಳು ಅಂತ. ಈಗ ಇವರು ಆರೋಪಿಗಳೆಲ್ಲ ಜಡ್ಜ್ ಮಕ್ಕಳು. ಜಡ್ಜ್ ಹತ್ರ ಹೇಳ್ಕೊಬೋದು, ನನಗೆ ಹಿಂಗೆ ಮಾಡ್ತಾನೆ. ಜಡ್ಜ್ ಎಂಬುದು ತಂದೆ ಸಮಾನ. ಜಡ್ಜ್ ಹತ್ರ ಹೇಳ್ಕೊಬೋದು, ನಾವು ನೋಡಿ ನಮಗೆ ಅವ್ರು ಹೊಡೆಯೋದೆಲ್ಲ ಮಾಡಿದಾಗ ಜಡ್ಜು ಅವ್ರಿಗೆ ಗೊತ್ತಾಗ್ಬಿಟ್ರೆ ಪನಿಷ್ಮೆಂಟ್ ಮಾಡ್ತಾರೆ. ಹೊಡಿಲಿಕ್ಕೆ ನೀವು ಯಾರು ಅಂತ. ಅಂದರೆ ನಾನು ಹೇಳಿದೆ, ನಮ್ಮ ಲಾ ಬಂದಷ್ಟು ತುಂಬ ಒಳ್ಳೆಯ ಲಾ. ನಾವು ಅದ್ರ ಬಗ್ಗೆ ಕಲ್ತಿಲ್ಲ. ನಮ್ಮನ್ನು ಇಷ್ಟು ನಾವು ಇಷ್ಟು ಕೇಸಲ್ಲಿ ಒಂದು ತಗಲಾಕೊಂಡಿದ್ರು ಜಡ್ಜ್ ನಮ್ಮನ್ನು ಕಾಪಾಡ್ತಿರ್ತಾರೆ. ಅಂದರೆ ಪಡಿಯೋದಲ್ಲಿಲ್ಲ. ನೀನೇನಾದ್ರು ತಪ್ಪಾದರೆ ಅದಕ್ಕೊಂದು ಲಾ ಇದೆ, ನಾವು ಶಿಕ್ಷೆ ಕೊಡೋರು, ನೀವಲ್ಲ ಅಂತೇಳಿ. ಓಕೆ, ಆ ಇದರಲ್ಲಿ ಆರೋಪಿಗಳಿಗೆ ಜಡ್ಜ್ ನೋಡ್ತಾಯಿದ್ರೆ ಅಪರಾಧಿ ಅಂದರೆ ನಮಗೆ ಸರ್ಕಾರ ನೋಡ್ಕೊಳ್ಳೋದು, ನಮಗೇನಿಲ್ಲ. ನಮಗೆ ಯಾವುದೇ ನಾವು ಹೋರಾಟ ಮಾಡಬಾರ್ದು. ನಮಗೆ ವೈಟ್ ಬಟ್ಟೆ ಬಿತ್ತು ಅಂದರೆ ನಮಗೆ ಎಲ್ಲ ಹೋರಾಟ ಎಂಬುದು ನಮ್ಮ ಜೀವನದಲ್ಲಿ ಇಲ್ಲ. ನಾವು ಗೌರ್ಮೆಂಟ್ ಏನು ದುಡ್ಡು ಕೊಡ್ತಾರೆ ತಿಂಗಳಿಗೆ 300 ರೂಪಾಯಿ, ಅವ್ರು ನಮ್ಮನ್ನು ಸಾಕಬೇಕು, ನಮ್ಮನ್ನು ಸಾಕಬೇಕು. ಅಲ್ಲೇನೋ ಕೆಲಸ ಮಾಡಿದ್ರೆ ಸಂಬಳ ಅಂತ ಕೊಡ್ತಾರೆ 300 500 ಅಷ್ಟೇ ತಿಂಗಳಿಗೆ. ಅದು ಕೊಟ್ಟಿರ್ತಾರೆ. ಅಂದರೆ ಅವನ ಅಲ್ಲಿಯ ಖರ್ಚು, ಬಟ್ಟೆ ಆಗಲಿ ಸೋಪಾಗಲಿ ಇದು ಬೇಕಲ್ವ. ಸೊ ಅದನ್ನು ಇಲ್ಲೇ ಸಂಪಾದನೆ ಮಾಡಬೇಕು. ಆ ರೀತಿಯಲ್ಲಿ ಒಂದು ಸರ್ಕಾರ ನಮಗೆ ಕೊಡುವಂಥದ್ದು. ಸೊ ಈ 2 ಪಾರ್ಟ್ ಇದೆ, ಆರೋಪಿಗಳು ಆಮೇಲೆ ಅಪರಾಧಿಗಳು. ಸೊ ನಾವು ಅನುಭವಿಸಿದಾಗ ವೈಟ್ ಬಟ್ಟೆ ಬಿತ್ತು ಅಂದರೆ ಅವನ ಜನ್ಮ ಮುಗ್ದೋಯ್ತು. ಕೆಲವರು ಇಲ್ಲ, ಅಲ್ಲಿ ಜೈಲಲ್ಲಿ ಹೀಗಿದೆ. ಒಂದು ಪ್ರತಿಯೊಬ್ಬರಿಗೆ ಒಂದು ಅಲ್ಲಿ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇರ್ತದೆ. ಈ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬೇರೆ, ಬರೀ ರೇಪ್ ಹುಡುಗರು ಅಂತಿರ್ತಾರೆ. ಅವರು ಮಾನಸಿಕ ಅಸ್ವಸ್ಥರು. ಅವರನ್ನು ಎಲ್ಲರ ಮಧ್ಯೆ ಸೇರಿಸ್ಕೊಳ್ಳೋದಿಲ್ಲ. ಬೇರೆಯೇ ಅವರಿಗೆ ಬ್ಲಾಕ್ ಅಂತ ಮಾಡಿರ್ತಾರೆ. ಯಾಕಂದರೆ ಅವ್ರು ಮಧ್ಯರಾತ್ರಿ ಎದ್ದು ಯಾರಿಗೆ ಬೇಕಾದ್ರೆ ತಟ್ಟೆ ಯಾವ್ದಾದ್ರು ಇದರಲ್ಲಿ ಚುಚ್ಬೋದು. ಅವರು ಮೆಂಟಲಿ ರಿಟೈರ್ಡ್ ಅವರು. ಆಮೇಲೆ ಅವ್ರಿಗೆ ಅವರು ಏನಾದರೂ ಮಾಡಿದರೆ ಅದಕ್ಕೆ ಇದಿಲ್ಲ, ಅವ್ರಿಗೆ ಶಿಕ್ಷೆ ಇಲ್ಲ. ಮಾನಸಿಕ ಅಸ್ವಸ್ಥ ಅವನು, ಏನು ಕೊಡ್ತೀರಿ ಶಿಕ್ಷೆ ಅವನಿಗೆ? ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅಂತಾರೆ. ಸೊ ಅವರಿಗೆ ಆ ಥರ ಕಳ್ಳರುಗಳಿದ್ದಾರೆ. ಕಳ್ಳರಿಗೆ ಬೇರೆಯೇ ನೋಡ್ಕೊಳ್ಳಿಕ್ಕೆ ಒಂದು ಬ್ಯಾರಕ್ ಅಂತ ಬೇರೆಯೇ. ಆಮೇಲೆ ದೊರಡೆಕೋರರು ಅದು ಬೇರೆಯೇ ಇರ್ತದೆ. ಈ ಗಂಡ ಹೆಂಡತಿ ಮರ್ಡ್ರ್ ಕೇಸು, ಅದು ಹೆಂಡ್ತಿನ ಕೊಂದು ಬರ್ತಾರಲ್ಲ, ಅದು ಕೆಟ್ಟ ಒಂದು ಇದು. ಅಪರಾಧಿಗಳನ್ನು ಅವ್ರನ್ನು ಯಾರು ಹತ್ತಿರ ಸೇರಿಸ್ಕೊಳ್ಳೋದಿಲ್ಲ. ನಾವು ಹೇಳ್ತೀವಲ್ಲ, ಜೈಲಲ್ಲಿ ಕೂಡ ರೌಡಿಗಳು ಎಷ್ಟು ಒಳ್ಳೆ ಮನೋಭಾವನೆ ಇರ್ತದೆ ಅಂದರೆ ಅವರಿಗೆ ಈ ಹೆಂಡ್ತಿನೆಲ್ಲ ಸಾಯಿಸಿ ಬಂದರೆ ಅಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹೊಡೆದು ಬಿಡ್ತಾರೆ. ಯಾರು ಈ ಜೈಲರ್ ಬರೋ ಮೊದಲು ರೌಡಿಗಳು. ಜೈಲರಿಗೆ ಗೊತ್ತಾಗಬಾರ್ದು, ಬಟ್ ಹೊಡಿತಾರೆ. ಹೆಣ್ಣು ಮಕ್ಕಳಿಗೆ ಏನಾದರೂ ಈ ರೇಪ್ ಕೇಸಲ್ಲಿ ಸಿಗ್ತಾರಲ್ಲ, ರೇಪ್ ಕೇಸಲ್ಲಿ ಸಿಕ್ಕಿದರೆ ಪೊಲೀಸರು ಆ ಕಾಲೆಲ್ಲ ಅರ್ಧ ತೆಗೆದುಬಿಡ್ತಾರೆ, ಲಗಡಿ ತೆಗಿತಾರೆ. ಬಟ್ ಜೈಲಲ್ಲಿ ಏನು ಮಾಡ್ತಾರೆ, ಈ ರೌಡಿಗಳೆಲ್ಲ ಇರ್ತಾರೆ. ಅಥವಾ ಅಪರಾಧ ಸ್ಥಾನದಲ್ಲಿ ಆಗಿ ನಾವು ಜೀವದ ಶಿಕ್ಷೆ ಆಗಿರ್ತದಲ್ಲ, ಹೇಗೂ ನಾವು ಒಳಗಡೆನೇ ಇರೋದು. ಆ ಕೇಸ್ನವ್ರಿಗೆ ಮಾತ್ರ ಬಾರಿಸ್ತಾರೆ ಹಿಡ್ಕೊಂಡು, ಸಿಕ್ಕಾಪಟ್ಟೆ ಬಾರಿಸಿ. ಆಮೇಲೆ ಅವನಿಗೆ ಲ್ಯಾಟ್ರಿನ್ ಕೈಯಲ್ಲಿ ತೊಳಿಸೋದು, ಆ ರೀತಿ ಮಾಡಿಸ್ತಾರೆ. ಇವನು ನಾವಂತ ಕಣ್ಣಲ್ಲಿ ನೋಡಿದ್ದೀನಿ. ಏನಕ್ಕೆ ಅಂದರೆ ಹೆಣ್ಣು ಬಗ್ಗೆ ಅಲ್ಲೂ ಕೂಡ ಒಂದು ಗೌರವ ರೀ. ನಾನು ಹೇಳೋದು, ಅಷ್ಟು ಒಂದು ಹೆಣ್ಣು ಎಂಬುದು ಒಂದು ಶಕ್ತಿ. ನಾವು ಅಲ್ಲಿ ಏನೇ ಗಂಡಸರುಗಳು ಏನೇ ಅಲ್ಲಿ ಅಪರಾಧ ಸ್ಥಾನದಲ್ಲಿ ಇದ್ದು ಏನೇ ಮಾಡ್ತಿದ್ರು, ಹೆಣ್ಣಿಗೆ ಏನಾದರೂ ತೊಂದರೆ ಕೊಟ್ಟು ಜೈಲಿಗೆ ಬಂತು ಅಂದರೆ ಅವನ ಕತೆ ಮುಗ್ದೋಯ್ತು. ಸ್ವಲ್ಪ ದಿವಸ ಅವನಿಗೆ ಭಾಳಷ್ಟು ಟಾರ್ಚರ್ ಮಾಡ್ತಾರೆ. ಹಾಗೆ ಇದ್ದಾಗ ಆ ಸ್ಥಾನ ಬೇರೆ. ಈಗ ದರ್ಶನ್ ಅವರಿಗೆ ಒಬ್ಬ ನಟ, ಅವರನ್ನು ಹೇಗೆ ನೋಡ್ಕೋಬೇಕು, ಅವರು ದೊಡ್ಡ ಹೀರೋ, ಕರ್ನಾಟಕದ ಆಸ್ತಿ ಅವರು. ಇನ್ನು ಆರೋಪಿ ಸ್ಥಾನದಲ್ಲಿರುವವರು ಅವರನ್ನು ನೋಡ್ಕೊಳ್ಳೋದು ಕೆಲಸ ಪೊಲೀಸವ್ರಿಗೆ, ಅಲ್ಲಿಯ ಪೊಲೀಸರಿಗೆ ಏನು ನೋಡ್ಕೊಳ್ಳಿ, ಅವರ ಡ್ಯೂಟಿ ಅದು. ಅವ್ರಿಗೆ ಸಪ್ರೇಟಾಗಿ ಇಟ್ಟಿರ್ತಾರೆ. ಆಮೇಲೆ ಅವರ ಬಗ್ಗೆ ಒಬ್ಸರ್ವಿಂಗ್ ಮಾಡ್ತಾಯಿರ್ತಾರೆ. ಅಂದರೆ ದೊಡ್ಡ ಹೀರೋ. ಯಾವಾಗ ಯಾರ ಮನಸ್ಸು ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲಲ್ಲ.
ಹೀರೋ ಇರ್ಬೋದು, ನೋಡೋಕ್ಕೆ ದೊಡ್ಡ ಮನಸ್ಸು ಎಲ್ಲರದ್ದು ಸೋತ್ರೆ ಒಂದೊಂದು ಸಾರಿ ಮನಸ್ಸು ಏನಾಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನೊಂದ್ಕೋತಾರೆ, 100% ನೊಂದ್ಕೊಂಡು ಮುಂದಿನ ಹೆಜ್ಜೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅವ್ರದ್ದು. ಕೆಲವರಿಗೆ ನಾನು ಓಪನಾಗಿ ಹೇಳ್ತೀವಿ, ಇವತ್ತು ಕೇಳಿ, ಮುಂದೆ ಅವರು ಇಡುವ ಅಂಥ ಹೆಜ್ಜೆ ತುಂಬ ದೊಡ್ಡ ಮಟ್ಟದಲ್ಲಿರ್ತದೆ. ಅಂದರೆ ಸತ್ಯತನ ಗೊತ್ತಾಗುತ್ತೆ, ಎಲ್ಲಿ ನಾನು ಹೋದೆ ಅದು ತಿಳುವಳಿಕೆ ಆಗಲಿ ಅಂತ ಭಗವಂತ ಈ ಥರ ಮಾಡಿದ್ನು, ನನಗೆ ಅದು ಅರ್ಥ ಆಗ್ತಿಲ್ಲ. ಸಾಯುವವನಿಗೆ ಕೂಡ ಕೆಟ್ಟ ಟೈಮ್, ಅವನಿಗೂ ಅವನದು ಎಲ್ಲ ಮುಗ್ದೋಗಿದ್ದು, ಋಣ ಮುಗ್ದಿದೆ, ಇವರಿಗೂ ಈ ಥರ ಆಗಿದೆ, ಎಲ್ಲ ಮ್ಯಾಚ್ ಆಗಿ. ಆದರೂ ಇವ್ರ ಹೆಸರು ಹೇಳ್ಕೊಂಡ್ರೆ ಅವ್ರ ಮನೆಗೆ ಸ್ವಲ್ಪ ದುಡ್ಡು ಬಂದಿದೆ ರೀ. ಇಂಡೈರೆಕ್ಟ್ಲಿ ದರ್ಶನ್ ಹೆಸರು ಉಂಟಲ್ಲ, ಎಲ್ಲಾದರೂ ಒಂದು ಕಡೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತದೆ. ಅದು ದರ್ಶನ್ ಎಂಬ ಹೆಸರು ಅದು ಯಾವತ್ತೂ ಇನ್ನೊಬ್ಬರಿಗೆ ಹೆಲ್ಪಿಗೆ ಹೋಗೋದು. ಇವತ್ತು ನಾನು ಒಂದು ಮಾತು ಹೇಳೋದು, ನಾನು ಆ ಥರ ಹೇಳಬಾರ್ದು, ಆದರೂ ಏನಂತ ಹೇಳೋದಂದರೆ, ಒಂದು ವೇಳೆ ಅವನು ತುಂಬ ಜನರಿಗೆ ಈ ಥರ ಫೋಟೋ ಕಳಿಸಿದ್ದಾನೆ, ಬೇರೆ ಯಾರ್ದಾರು ಜಗಳ ಆಗಿಬಿಟ್ಟು ಅವನ ಜೀವನ ಮುಗ್ದೋಗಿದ್ದರೆ ಇವತ್ತು ಅವ್ರ ಮನೆಗೆ ದುಡ್ಡೂ ಇಲ್ಲ, ಯಾರೂ ನೋಡೋದಿಲ್ಲ. ಅವನೊಬ್ಬ ಈ ಥರ ಮಾಡಿದವನು ಸ್ಯಾಡಿಸ್ಟ್ ಅಂತೇಳಿ ಅವನನ್ನು ಅಲ್ಲೇ ಬಿಟ್ಬಿಡ್ತಾರೆ. ಬಿಕಾಸ್ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋಗಿದ್ದರೆ ಅವನ ಬಗ್ಗೆ ಏನಾಗ್ತಿತ್ತು, ಈ ಥರ ಮಾನಸಿಕ ಸ್ವಲ್ಪ ಅವನು ಸರಿ ಇಲ್ಲ, ಸರಿ ಇದ್ದವ್ರು ಯಾರು ಆ ಥರ ಮಾಡೋದಿಲ್ಲ. ಸೊ ಇವತ್ತು ದರ್ಶನ್ ಹೇಳಿದಲ್ಲ ನಾನು, ದರ್ಶನ್ ಅದು ಏನು ಗೊತ್ತಿಲ್ಲಪ್ಪ, ಅವ್ರದ್ದು ಏನು ಶಕ್ತಿ ಇದೆ ಗೊತ್ತಿಲ್ಲ. ದರ್ಶನ್ ಎಲ್ಲಾದರೂ ಯಾರಿಗಾದರೂ ಪರೋಕ್ಷವಾಗಿ ಆದ್ರೂ ಒಂದು ರೀತಿಯಲ್ಲಿ ಅವರು ಸಪೋರ್ಟಾಗಿ ನಿಂತಿರ್ತದೆ. ಇವು ನನಗಾಗಲಿ ಇನ್ನೊಬ್ಬರಿಗಾಗಲಿ ಅದು ಹೇಳಿದೆ. ಮೊನ್ನೆ ಈಗ ಅವ್ನು ಸತ್ತೋದ್ರೆ ಅವನ ಫ್ಯಾಮಿಲಿಗೂ ಅವ್ರ ಹೆಸರಿಂದ ಸ್ವಲ್ಪ ಹೆಲ್ಪ್ ಆಗಿದೆ, ಮುಂದೇನೂ ಆಗುತ್ತೆ. ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ದರ್ಶನ್ ಯಾವ ರೀತಿ ಒಳ್ಳೇದು ಬಯಸ್ತಾರೆ ಅಂದರೆ, ಇವತ್ತು ಅವರು ದೊಡ್ಡ ಸ್ಟಾರ್ ಆಗಲಿಕ್ಕೆ ಏನಂದರೆ ಎಲ್ಲರ ಆಶೀರ್ವಾದ ರೀ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.